ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾದ್ಯಾಹಂ ಪರೇಹನಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ. ಇಂದಿನಿಂದ ನಾಳೆ ಬೆಳಗಿನ ತನಕ ನಾನು ನಿರಾಹಾರನಾಗಿ ಇದ್ದು ನಿನ್ಗೋಸ್ಕರ ಆಹಾರ ಬಿಡ್ತಾ ಇದ್ದೇನೆ. ಯಾರ್ಯಾರಿಗೋಸ್ಕರನೂ ಏನೇನೋ ಬಿಡೋದಿಲ್ವ, ದುಶ್ಚಟಗಳನ್ನು ಬಿಡಬೇಕು. ನಾನು ನಿನಗೋಸ್ಕರ ಬಿಟ್ಟಿದ್ದೇನೆ. ನಾನು ನಿನಗೋಸ್ಕರ ಕೆಲವೊಮ್ಮೆ ಮನೆಯಲ್ಲಿ ಯಜಮಾನರಿಗೆ ಇಷ್ಟ ಆಗಲ್ಲ ಅಂತ ಹೆಂಡತಿ ಬಿಡ್ತಾಳೆ, ಹೆಂಡತಿಗೆ ಇಷ್ಟ ಆಗಲ್ಲ ಅಂತ ಕೆಲವೊಮ್ಮೆ ಯಜಮಾನರೇ ಬಿಡ್ತಾರೆ. ಇಷ್ಟ ಆಗಲ್ಲ ಅಂತ ಎಲ್ಲ ಬಿಡಲಿಕ್ಕಾಗಲ್ಲ, ಆದರೆ ಕೆಲವನ್ನಾದರೂ ತೋರಿಸ್ಬೇಕಾಗತ್ತೆ. ಅಂತಹ ಯಾವುದ್ಯಾವುದೋ ಕಾರಣಕ್ಕೆ ಏನೇನನ್ನೋ ಬಿಡುವಂತಹ ನಾವು ಒಂದು ದಿವಸ ಪಕ್ಷದಲ್ಲಿ ಭಗವಂತನ ಪ್ರೀತಿಗಾಗಿ ಶಾಸ್ತ್ರ ಹೇಳಿದ ದಾರಿಯನ್ನು ಅನುಸರಿಸಿ ಅದರಿಂದ ಸಾವಿರಾರು ಬಗೆಯ ಲಾಭಗಳನ್ನು ಮನಸ್ಸಿನಲ್ಲಿ ಹಿರಿಯರು ಹೇಳಿಕೊಟ್ಟ ಮೇಲೆ ನಾವು ಮಾಡಿದರೆ ಅದರಿಂದ ತುಂಬ ಪ್ರಯೋಜನಗಳಿವೆ. ಅದಕ್ಕಾಗಿ ಅವರು ಹೇಳಿದರು, ಭೋಕ್ಷ್ಯಾಮಿ ಪುಂಡರೀಕಾಕ್ಷ. ನಾಳೆ ಬೆಳಗ್ಗಿನ ಹೊತ್ತಿಗೆ ನಾನು ಸರಿಯಾಗಿ ನೋಡಿ ಎಷ್ಟು ಎಚ್ಚರ ಕೊಡ್ತಾರೆ ಅಂದರೆ, ಮರುದಿವಸ ತಡನೂ ಮಾಡಬಾರ್ದು ಅಂತ. ಈಗ ಉಪವಾಸ ಅಂದರೆ ಅದು ಶಿಕ್ಷೆ ಅಲ್ಲ, ಅದೊಂದು ದೇಹದ ಅನಿವಾರ್ಯವಾದ ಒಂದು ರಕ್ಷಣೆಗಾಗಿ ವ್ಯವಸ್ಥೆ ಮಾಡಿದ್ದು. ಮರುದಿವಸ ಬೆಳಿಗ್ಗೆ ನೀವು ತಡ ಮಾಡಿದರೆ ಅದು ತಪ್ಪು ಅಂತಾರೆ. ನೀವು ವ್ರತ ಮಾಡಿದ ಫಲ ಹೋಯಿತು ಅಂತ. ಸೂರ್ಯೋದಯ ಆಗಿ ಭಗವಂತನಿಗೆ ನಿವೇದಿಸಿ ಉಳಿದಂತೆ ಪ್ರಾಣನಿಗೆ ನಿವೇದಿಸಿದ ತಕ್ಷಣವೇ ಆಹಾರವನ್ನು ಸ್ವೀಕರಿಸಬೇಕು. ಇನ್ನು ಕೆಲವೊಮ್ಮೆ ಈ ಹರಿವಾಸರಗಳು ಇತ್ಯಾದಿ ಬಂದಾಗ ಅದು ಮುಗಿಯೋ ತನಕ ಕಾಯಬೇಕು ಅನ್ನೋದು ಬಿಟ್ಟರೆ, ಉಳಿದಂತೆ ತಡ ಮಾಡುವುದರಲ್ಲಿ ನಮಗೆ ಏಕಾದಶಿ ಅಂದರೆ ಅವತ್ತು 12 ಗಂಟೆಗೆ ಊಟ, ಇಲ್ಲ ದ್ವಾದಶಿ ಅಂದರೆ 12 ಗಂಟೆಗೆ ಊಟ, ಇಲ್ಲ ಅಂದರೆ 3 ಗಂಟೆ 2 ಗಂಟೆ ಅಂತೆಲ್ಲ ಇರುತ್ತೆ. ಹಾಗಲ್ಲ, ಏಕಾದಶಿ ಅಂದರೆ ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿಗೆ ಎಲ್ಲ ಅವತ್ತಿನ ನಿತ್ಯ ಕೈಂಕರ್ಯ. ಎಲ್ಲಿವರೆಗೆ ಅಂದರೆ ಅವತ್ತಿನ ಜಪಾನುಷ್ಠಾನಗಳಲ್ಲಿ ಸ್ವಲ್ಪ ಲೋಪ ಮಾಡಿದರೂ ತಪ್ಪಿಲ್ಲ, ಆಮೇಲೆ ಮಾಡ್ಕೊಳ್ಳಿ. ಪಾರಣೆಗೆ ತೊಂದರೆ ಮಾಡಬೇಡಿ. ದೇಹವನ್ನು ದಂಡಿಸುವುದು ಎಷ್ಟರಕ್ಕೋ ಅಷ್ಟು ಮಾತ್ರ ದಂಡಿಸಬೇಕು ಹೊರತು ಕಾರಣ ಇಲ್ಲದೆ ನನಗಿವತ್ತು ಯಾರದೋ ಮೇಲೆ ಕೋಪ ಬಂತು, ಉಪವಾಸ ಮಾಡಿದೆ, ಏನೂ ಲಾಭ ಇಲ್ಲ ಅಂದರು, ನಾನು ಇವತ್ತು ಊಟ ಮಾಡಲ್ಲ. ಮನೆಯಲ್ಲಿ ಮಕ್ಕಳು ಕೆಲವೊಮ್ಮೆ ತಾಯಿ ಹತ್ರನೋ ತಂದೆ ಹತ್ರನೋ ಅಥವಾ ಮನೆ ಪರಸ್ಪರದಲ್ಲೋ ಏನೋ ಜಗಳ ಆಗಿ ಊಟ ಮಾಡಲ್ಲ ಅಂತ. ಆದರೆ ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ಅದು ಅಕಸ್ಮಾತ್ ಏಕಾದಶಿ ಆಗಿಬಿಟ್ರೆ, ನೀವು ಊಟ ಮಾಡಲ್ಲ ಅಂತ ಗಲಾಟೆ ಮಾಡಿದ ದಿನ ಏಕಾದಶಿ ಆಗಿಬಿಟ್ರೆ, ನಿಮ್ಗೆ ಗೊತ್ತಿಲ್ಲ ಏಕಾದಶಿ ಅಂತ, ಅದಕ್ಕೂ ಒಂದು ವಿಶಿಷ್ಟವಾದ ಫಲ ಇದೆ ಅಂತ ಹೇಳ್ತಾರೆ. ತಿಳಿದು ಮಾಡಿದ್ದಕ್ಕೊಂದು ಫಲ ಇದೆ, ತಿಳಿಯದೆ ಮಾಡಿದ್ರೂ ಒಂದು ಫಲ ಇದೆ ಅಂತ ಒಂದು ಕಥೆ ಹೇಳುತ್ತೆ. ಅದು ಮುಂದೆ ಬರುತ್ತೆ, ನಾನು ಹಾಗೆ ಹೇಳ್ತೇನೆ. ಒಟ್ಟಂತೂ ಶರಣಮ್ಮೆ ಭವಾಚ್ಯುತ, ನನಗೆ ನೀನು ರಕ್ಷಕನಾಗು ಅಂತ ಕೇಳಿ ಮರುದಿವಸ ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡುವ ಹೊತ್ತು ಭಗವಂತನ ಹತ್ರ ಅವತ್ತೂ ಪ್ರಾರ್ಥನೆ ಮಾಡಬೇಕು, ಮರುದಿವಸವೂ ಪ್ರಾರ್ಥನೆ ಮಾಡಬೇಕು. ಅಜ್ಞಾನ ತಿಮಿರಾಂಧಸ್ಯ ವ್ರತೇನಾನೇನ ಕೇಶವ ಪ್ರಸೀದ ಸುಮುಖೋ ಭೂತ್ವ ಜ್ಞಾನದೃಷ್ಟಿ ಪ್ರದೋಭವ. ಇಲ್ಲಿ ಕೇಳಿಕೊಳ್ಳುವಂತಹ ಪ್ರಾರ್ಥನೆ ಎಷ್ಟು ಚೆನ್ನಾಗಿದೆ ನೋಡಿ. ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನದ ಕತ್ತಲೆಯ ದೋಷಕ್ಕೆ ಒಳಗಾಗಿ ಕತ್ತಲೆಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಜ್ಞಾನವನ್ನೇ ಅಂದರೆ ದಾರಿಯನ್ನೇ ತಿಳಿಯದಾಗಿರುವಂತಹ ನನಗೆ ಅನೇನ ವ್ರತೇನ, ಹೇ ಕೇಶವ, ಎಲ್ಲ ರೀತಿಯ ದೋಷಗಳನ್ನು ಪರಿಹರಿಸುವ ಶಕ್ತಿಯುಳ್ಳಂತಹ ಓ ಭಗವಂತನೇ ಕೇಶವ, ಸುಮುಖ ಭೂತ್ವ ಮೇ ಜ್ಞಾನ ಪ್ರಸೀದ, ನನ್ನ ವಿಷಯದಲ್ಲಿ ಪ್ರಸನ್ನನಾಗು. ಸುಮುಖ ಭೂತ್ವ ಪ್ರಸೀದ, ಒಳ್ಳೆಯ ನಗುಮೊಗದಿಂದ ಸಂತೋಷದ ಇವನನ್ನು ಕಾಪಿಡಬೇಕು ಅನ್ನುವ ಪ್ರೀತಿಯನ್ನು ತುಂಬಿದ ಮುಖದಿಂದ ನನ್ನ ಬಗೆಗೆ ಪ್ರಸನ್ನನಾಗು. ಅಷ್ಟೇ ಅಲ್ಲ, ಜ್ಞಾನ ದೃಷ್ಟಿ ಪ್ರದೋಭವ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬೆ ಅಂತ ದಾಸರು ಕೇಳುವಂತಹ ರೀತಿಯ ಮಾತು. ನನಗೆ ಜ್ಞಾನ ದೃಷ್ಟಿಯನ್ನು ಕೊಡುವುದಕ್ಕಾಗಿ ನೀನು ನನ್ನೆಡೆಗೆ ಧಾವಿಸಿ ಬಾ, ಅದಕ್ಕಾಗಿ ನಾನು ಈ ಉಪವಾಸದ ವ್ರತವನ್ನು ಮಾಡಿದ್ದೇನೆ ಅಂತ ಹೀಗೆ ಪ್ರಾರ್ಥಿಸಿ ನಾವು ಭಗವಂತನ ವ್ರತವನ್ನು ಅನುಷ್ಠಾನ ಮಾಡಿದರೆ ಖಂಡಿತ ಎಷ್ಟೋ ಸರ್ತಿ ನನಗೆ ಸರಿಯಾದ ಜ್ಞಾನ ಬರಬೇಕು, ಸರಿಯಾದ ತಿಳುವಳಿಕೆ ಬರಬೇಕು, ಸರಿಯಾದ ರೀತಿಯಲ್ಲಿ ವ್ರತಾನುಷ್ಠಾನ ಬೇರೆ ಜಪದಲ್ಲಿ ನನಗೆ ಏಕಾಗ್ರತೆ ಬರಬೇಕು ಇತ್ಯಾದಿಗಳು 100 ಥರದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದಕ್ಕೆ ಎಲ್ಲದಕ್ಕೂ ಉತ್ತರ ಒಂದೇ. ಬೇರೆ ಬೇಕಾದಷ್ಟು ಮಾಡ್ಬೋದು, ಬೇಡ ಅಂತ ಹೇಳ್ತಿಲ್ಲ, ಅದೇ ಮಾಡ್ತಾ ಇದ್ದರೆ ಖಂಡಿತ ಮಾಡಿ. ಅಂದರೆ ನಮ್ದು ಏನಾಗುತ್ತೆ ಅಂದರೆ, ನಮಗೆ ಗುರುವಾರದ ಉಪವಾಸಕ್ಕಿಂತ ಅಥವಾ ಶನಿವಾರದ ಉಪವಾಸ ಅಥವಾ ಮಂಗಳವಾರದ ಉಪವಾಸ ಅಥವಾ ಶುಕ್ರವಾರದ ಉಪವಾಸ ಇದಕ್ಕಿಂತ ಏಕಾದಶಿ ಕಡೆ ಆಗಬಾರ್ದು. ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಉಪವಾಸದ ದೃಷ್ಟಿಯಿಂದ, ಬೇರೆ ವ್ರತ ಎಲ್ಲ ಇದ್ದೇ ಇದೆ. ಉಪವಾಸ ಅಂತ ಮಾಡುವ ವ್ರತ ಆದರೆ ಏಕಾದಶಿಯನ್ನು ಬಿಟ್ಟು ನಾವು ಮಾಡ್ತಾ ಇದ್ದೇವೆ ಉಳಿದ ವ್ರತಗಳನ್ನು ಭಾರೀ ಜೋರಾಗಿ ವಿಜೃಂಭಣೆಯಿಂದ 4 ದಿವಸ 10 ದಿವಸ 9 ದಿವಸ ಉಪವಾಸ ಮಾಡ್ತೇವೆ. ನವಮಿ ತನಕ ಉಪವಾಸ ಮಾಡಿ, ದಶಮಿ ಉಪವಾಸ ಮಾಡಿ, ಏಕಾದಶಿ ತಿಂತೇವೆ ಅಂದರೆ
ಪೂರ್ಣ ಫಲವನ್ನು, ಆ ವ್ರತಕ್ಕೆ ಒಂದು ಅನುಷ್ಠಾನಕ್ಕೆ ಫಲ ಇದೆ ಇಲ್ಲ ಅಂತ ಹೇಳಲ್ಲ, ಆದರೆ ನಮಗೆ ಸತ್ಯದ ಅರಿವು, ಒಳಗಿನಿಂದ ಜ್ಞಾನದ ಗಟ್ಟಿತನ ಬರಬೇಕು ಅಂತಂದರೆ ಮುಂದೆ ಮಾಡಿದ್ರಲ್ಲಿ ಆ ಏಕಾದಶಿಯನ್ನು ಸೇರಿಸಿಕೊಳ್ಬೇಕು ಅನ್ನುವ ಈ ಎಚ್ಚರವನ್ನು ಕೊಡುತ್ತೆ. ಹೀಗೆ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಹೇಳುತ್ತೆ. ಒಬ್ಬ ಗಾಲವ ಅಂತ ಋತ್ವಿಜನಿದ್ದ. ತನ್ನ ಪಾಡಿಗೆ ತಾನು ಎಷ್ಟು ಸಾಧ್ಯವೋ ಅಷ್ಟು ಅನುಷ್ಠಾನಗಳನ್ನೆಲ್ಲ ಮಾಡ್ತಿದ್ದ. ಬಹಳ ಕಮ್ಮಿ, ಅವನಿಗೆ ಯಾರು ತಿಳಿ ಹೇಳೋರು ಇರಲಿಲ್ಲ. ಅದರಿಂದ ಅವನಿಗೆ ಗಾಂಭೀರ್ಯ, ಅದರ ಮಹತ್ವ ತೀರ ಹೆಚ್ಚು ಗೊತ್ತಿರಲಿಲ್ಲ. ತಿಳಿದಷ್ಟನ್ನು ನಿಷ್ಠೆಯಿಂದ ಮಾಡ್ತಿದ್ದ. ಆಶ್ಚರ್ಯ ಅಂದರೆ ಅವನ ಮನೆಯಲ್ಲಿ ಒಬ್ಬ ಮಗು ಹುಟ್ಟಿತು. ಮಗು ಇನ್ನೂ ಒಂದು 3 ವರ್ಷ 4 ವರ್ಷ. ಅವನ ಹೆಸರು ಭದ್ರಶೀಲ ಅಂತ. ಆ ಹುಡುಗನಿಗೆ 3-4 ವರ್ಷದಲ್ಲೇ ಎಲ್ಲ ಕಡೆಯಲ್ಲೂ ಅವನು ಏನು ನೋಡಿದರೂ ಒಂದು ಕಲ್ಲಿಟ್ಟು, ಮನೆಯಲ್ಲಿ ಏನು ಅಂಥ ವಿಶೇಷವಾದ ವ್ಯವಸ್ಥೆ ಗೊತ್ತಿಲ್ಲ. ಆದರೆ ತಂದೆ ಮಾಡುವ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನು ನೋಡಿಕೊಂಡು ತಾನು ಕೂಡ ಕಲ್ಲಿಡೋದು, ಒಂದು ಪೀಠ ಇಡೋದು, ಅದರ ಮೇಲೆ ಕಲ್ಲನ್ನೇ ಮೂರ್ತಿ ಥರ ಇಡೋದು, ಅದನ್ನು ಪೂಜೆ ಮಾಡೋದು. ಆಶ್ಚರ್ಯ ಇನ್ನೂ ಏನು ಅಂದರೆ, ಬಾಲಕ್ರೀಡನ ಕಾಲೇಪಿ ಭದ್ರಶೀಲೋ ಮತಿ ಮೃದಾಚ ವಿಷ್ಣೋ ಪ್ರತಿಮಾಂ ಕೃತ್ವಾ ಪೂಜಯತೆ ಕ್ಷಣಂ. ಚಿಕ್ಕ ಹುಡುಗನಿದ್ದಾಗಲೇ ತಂದೆ ಏನೆಲ್ಲ ಪೂಜಾ ವಿಧಾನಗಳನ್ನು ಮಾಡ್ತಿದ್ನೋ ಅದೇ ರೀತಿ ವಿಷ್ಣುವನ್ನು ಆರಾಧನೆ ಮಾಡುವಂತಹ ಆಟವನ್ನೇ, ಆಟ ಅದೇ. ನಮಗೆ ಆಟದಲ್ಲಿ ಏನೇನೋ ಇರುತ್ತೆ, ಇದೆಲ್ಲ ಆಟನ ಅಂತ ಇವತ್ತಿನ ಮಕ್ಕಳಿಗೆ, ದೊಡ್ಡವರಿಗೆ ಗೊತ್ತಿರುತ್ತೆ. ನಮ್ಮ ಮನೆಯಲ್ಲಿ ಎದ್ದಾಗ ನಮಗೆ ಹೆಣ್ಮಕ್ಳಾದರೆ ಸಣ್ಣ ಮಕ್ಕಳಿಗೆಲ್ಲ ಅಡಿಗೆ ಮಾಡೋದೇ ಒಂದು ಆಟ, ಅಪ್ಪ ಅಮ್ಮನ ಆಟ. ಅಪ್ಪ ಅಮ್ಮ ಅಂತ ಮಕ್ಕಳು ಅಂತ ಒಂದು ಜೋರು ಮಾಡೋದೊಂದು, ಶಾಲೆ ಟೀಚರು ಮಕ್ಕಳು ನಾನು ಜೋರು ಮಾಡ್ತೇನೆ ನೀನು ಹೇಳಿದ್ದು ಕೇಳಬೇಕು, ಈ ಥರ ಏನೋ ಇದು. ಇವತ್ತಿನ ಮಕ್ಕಳಿಗೆ ಹಾಗೆ ಹೇಳಿದರೆ ಹಾಗೂ ಒಂದು ಆಟ ಆಡಲಿಕ್ಕಾಗುತ್ತಾ? ನಮ್ಗೆ ಆಟ ಅಂದರೆ ಅದು ಯಾವುದೋ ಇವ್ರ ಥರನೇ ದಪ್ಪದ ಗ್ಲಾಸ್ ಇರುವಂತಹ ಸೀಟಲ್ಲೇ ಕೂತು ಏನೋ ಆಟ ಆಡೋದನ್ನೇ ಆಟ ಅಂತ ಅಂದ್ಕೊಂಡಿದ್ದಾರೆ. ಅದೇ ಹುಡುಗರನ್ನ ಕೆಲವೊಮ್ಮೆ ಏನೆಲ್ಲ ಆಟ ಆಡ್ತಾರೆ, ನಾವು ಎಲ್ಲ ಆಡ್ತೇವೆ ಅಂತ. 1 ವರ್ಷ ಆದಮೇಲೂ ಕೇಳಿದರು ಎಲ್ಲ ಆಡ್ತೇವೆ ಅಂತ, 3 ವರ್ಷ ಆದಮೇಲೂ ಕೇಳಿದ್ರು ಎಲ್ಲ ಆಡ್ತೇವೆ ಅಂತ. ಕುರ್ಚಿ ಮಾತ್ರ ದೊಡ್ಡದಾಗ್ತಾ ಇದೆ, ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಆಡ್ತೀರಿ ಅಂತ ಹೇಳ್ತೀರಿ, ಇದ್ಯಾಕೆ ಹೀಗೆ ಅಂತ. ಹೌದು, ಅವ್ರು ಎಲ್ಲ ಆಡ್ತಾರೆ, ಎಲ್ಲ ಕಂಪ್ಯೂಟ್ರಲ್ಲೇ ಅಂತ. ಯಾವ ಆಟನೂ ನೆಲದಲ್ಲಿ ಇಳಿದು ಆಡುವ ಅಭ್ಯಾಸ ಇಲ್ಲ ಅಂತ. ಅದು ಉಪಯೋಗ ಇಲ್ಲ. ದೇಹಕ್ಕೆ, ಮನಸ್ಸಿಗೆ ನಾವು ಎಷ್ಟು ಕೆಲಸ ಕೊಡ್ತೇವೋ ಸಮ ಪ್ರಮಾಣದಲ್ಲಿ ದೇಹಕ್ಕೂ ಅಷ್ಟೇ ಕೆಲಸ ಕೊಟ್ಟವನು ಆರೋಗ್ಯಯುತವಾಗಿರ್ತಾನೆ. ಆದರೆ ಈ ಮಗುವಿಗೆ ಮಣ್ಣಿನಿಂದ ಪ್ರತಿಮೆಗಳನ್ನು ತಾನೇ ಮಾಡಿ ಅದನ್ನು ದೇವರಂಥ ಪ್ರತಿಮೆ ಅಂತ ಚಿಂತನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ತುಳಸಿ ತರುವುದೇನು, ಹೂ ತರುವುದೇನು, ಪಾತ್ರೆ ಇಡುವುದೇನು, ನೀರು ಹಾಕುವುದೇನು ಎಲ್ಲ ಮಾಡ್ತಾ ಇತ್ತು. ಇನ್ನೊಂದು ಆಶ್ಚರ್ಯ ಏನು ಅಂದರೆ, ಏಕಾದಶಿ ವ್ರತಂಚೈವ ಕರ್ತವ್ಯಮಿತಿ. ಆ ಮಗುವಿಗೆ ಏನು ಅಂತ ಗೊತ್ತಿಲ್ಲ, ಏನು ಮಾಡಿದರೂ ಏಕಾದಶಿ ದಿವಸ ಊಟ ಮಾಡ್ತಿರಲಿಲ್ಲ. ಅದಕ್ಕೆ ಏಕಾದಶಿ ಅಂತ ಹೇಳಿ ಅದೆಂಥದ್ದು ಗೊತ್ತಿಲ್ಲ. ಆದರೆ ಉಳಿದ ಬೇರೆಯವರಿಗೆಲ್ಲ ಪಂಡಿತರಿಗೆ ನೋಡಿ ಆಶ್ಚರ್ಯ, ಹೌದು ಕರೆಕ್ಟ್ ಇವತ್ತೇ ಅದು ಉಪವಾಸ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಇಷ್ಟು ಚಿಕ್ಕಂದಿನಲ್ಲಿ ಇಂಥ ಒಳ್ಳೆಯ ತಿಳುವಳಿಕೆ ಇದೆ ಅಂತ ಅವರೆಲ್ಲ ಸಂತೋಷಪಟ್ಟು ಅವನಿಗೂ ಹೇಳ್ತಾ ಇದ್ರು, ನೋಡಪ್ಪ ಅದು ಮಗು ಮಾಡ್ತಾ ಇರೋದು ಸರಿ ಇದೆ ಅಂದರೆ. ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾಯಿತ್ತು. ಅದಕ್ಕೋಸ್ಕರ ಯಾರೋ ಬಂದವ್ರ ಹತ್ರ ವಿಚಾರಿಸಿದ, ಯಾಕೋ ಮಗು ಹೀಗೆ ಉಪವಾಸ ಮಾಡ್ತಾ ಇದೆ, ಏನು ಅಂತ ಗೊತ್ತಿಲ್ಲ, ಅವು ತಿನ್ನೋದೇ ಇಲ್ಲ ಅಂತ. ಕೊನೆಗೆ ಏನು ಅಂತ 3-4 ಸರ್ತಿ ಇದೇ ಥರ ರಿಪೀಟ್ ಆಗಿದ್ದಕ್ಕೋಸ್ಕರ ವಿಚಾರಿಸಿದಾಗ, ಹೌದು ಈ ಥರ ಒಂದು ವ್ರತ ಇದೆ, ಅದನ್ನು ಮಾಡಬೇಕಿತ್ತು ನೀನು, ಇನ್ನು ಮುಂದೆ ನೀನು ಮಾಡಬೇಕು ಅಂತ ಹೇಳಿದ ಮೇಲೆ ಅವನು ಅದನ್ನು ಶುರು ಮಾಡ್ತೇನೆ. ಕ್ರೀಡಾಕಾಲೇ ಮುಹೂರ್ತಂ ವಾ ಮುಹೂರ್ತಾರ್ಧಂ ಅಥಾಪಿವ. ಆರಂಭದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮೊದಲಿಗೆ ತುಂಬ ಚಿಕ್ಕದಿರಬೇಕಾದ್ರೆ ಬೆಳಗಿನ ಆಹಾರ ತಗೊಳ್ತಿರ್ಲಿಲ್ಲ, ಬೆಳಿಗ್ಗೆ ಆಹಾರನೇ ಬಿಟ್ಬಿಡ್ತಿತ್ತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮಧ್ಯಾಹ್ನದ ತನಕ ಬಿಡ್ತಿತ್ತು, ಆಮೇಲೆ ಸಂಜೆ ತನಕ ಬಿಡ್ತಿತ್ತು. ಆಮೇಲೆ ರಾತ್ರಿ ಯಾವಾಗಲೂ ಒಂದು ಸರ್ತಿ ಏನೋ ಒಂದು ಸಣ್ಣ ಪುಟ್ಟ ಆಹಾರ ಕುಡಿದ್ರೆ ಕುಡಿತು, ಇಲ್ಲ ಅಂದ್ರೆ ಇಲ್ಲ. ಚೂರು ದೊಡ್ಡವನಾಗುವಾಗಂತೂ ಬಿಟ್ಟ. ಹೀಗೆ ಅವನು ಮುಹೂರ್ತಾರ್ಧಂ. ನೀವು ಮಕ್ಕಳನ್ನು ನೋಡಿರ್ತೀರಿ ಸಾಮಾನ್ಯ, ಅದು ಒಂದು ಅರ್ಧ ಗಂಟೆಗೊಮ್ಮೆ ನನಗೆ ಹಾಲು ಬೇಕು ಅಂತ ಮಕ್ಕಳಿಗೆ ಇನ್ನು ಬಾಯಿ ಬರುವ ಮುಂಚೆ ಕಣ್ಣು ಬಿಟ್ಟು ಸ್ವಲ್ಪ ತೊಡೆಯಲ್ಲೇ ಓಡಾಡುವಾಗಲೂ ಈ ಮಗು ಹಾಗೇನೆ ಮುಹೂರ್ತಗಟ್ಟಲೆ ಕೆಲವೊಂದು ಸರ್ತಿ 48 ನಿಮಿಷ ಏನು ಕೇಳುವುದೇ ಇಲ್ಲ. ಕೊಳಗೊಂದು ಯಾಮ ಕಳೆಯಿತು. ಯಾಮದ ತನಕ ನೋಡಿ, ಆ ಹೊತ್ತಿನಲ್ಲಿ ಅಷ್ಟು ಹೊತ್ತಾದರೂ ನಿಗ್ರಹಿಸಿ ಉಪವಾಸ ಮಾಡಿದ್ದರ ಫಲ ಆ ಮಗುವಿಗೆ ಸಿಗ್ತಾ ಹೋಯಿತು. ಹಠ ಮಾಡಿ ಬೇರೆ ದಿವಸ ಎಲ್ಲ ಬಿಡದೆ ಅಮ್ಮನ ಮಡಿಲಲ್ಲಿ ಕೂತು ಆಹಾರ ಬೇಕು ಅಂತ ಹೇಳ್ತಾ ಇದ್ದ ಮಗು ಈ ಹೊತ್ತಿನಲ್ಲಿ ಒಂದು ಸರ್ತಿಯೂ ಕೇಳ್ತಿರ್ಲಿಲ್ಲ, ಹತ್ತಿರ ಬರ್ತಿರಲಿಲ್ಲ. ಇದು ಕೊನೆಗೆ ದೊಡ್ಡವರು ಹೇಳಿದ ಮೇಲೆ
ಆಶ್ಚರ್ಯ ಆಯಿತು. ಒಂದು ದಿವಸ ಆ ಹುಡುಗ ಸ್ವಲ್ಪ ದೊಡ್ಡವನು, ಆದರೆ ಅವನ ಸ್ಥಿತಿ ಹೇಗಿತ್ತು ಅಂದರೆ ಹರಿಪೂಜಾ ಪರೋ ನಿತ್ಯಂ ಸರ್ವಭೂತಹಿತೇ ರತಃ ಏಕಾದಶಿ ವ್ರತಪರಃ ನಿಷಿದ್ಧಾಚಾರವರ್ಜಿತ. ಮಾಡಬಾರದು ಅಂತ ಮನೆಯಲ್ಲಿ ಹೇಳುವ ಮುಂಚೆ ಆತ ಹುಡುಗ ಅದನ್ನು ಮಾಡ್ತಿರಲಿಲ್ಲ. ಉಳಿದ ಹುಡುಗರೆಲ್ಲ ಏನೇನೋ ಆಸೆ ಪಟ್ಟು ಏನೋ ತಪ್ಪು ಕೆಲಸಗಳನ್ನು ಮಾಡಿ ಬಂದರು. ಇವನು ಮಾಡಿದ್ರು ಬೈತಿರಲಿಲ್ಲ, ಮಕ್ಕಳು ಅಂತ ಬಿಡ್ತಿದ್ರು. ಸ್ವಲ್ಪ ಅಷ್ಟು ಎಚ್ಚರ ಇತ್ತು ತಂದೆ ತಾಯಿಗಳಿಗೆ. ನಾವು ಕೆಲವೊಮ್ಮೆ ಇವತ್ತು ಮಾಡೋ ತಪ್ಪೇನೆಂದರೆ, ಕೆಲವೊಮ್ಮೆ ಮಕ್ಕಳು ಆ ತಪ್ಪು ಮಾಡಿದಾಗ ಕೆಲಸ ತಪ್ಪು ಅಂತ ಹೇಳಬೇಕು ಹೊರತು ಆ ಮಕ್ಕಳನ್ನೇ ತಪ್ಪು ಅಂತ ಹೇಳಬಾರ್ದು. ನಾವು ಮಾಡೋ ಕೆಲಸ ಏನು ಅಂದರೆ, ನೀನು ಮಾಡಿದ ಕೆಲಸದಿಂದ ಎಂಥ ಅನರ್ಥ ಆಗುತ್ತೆ ನೋಡು, ನೀನು ಇಷ್ಟ ಆದ್ರಿಂದಾಗಿ ನಿನಗದನ್ನು ಹೇಳ್ತಾ ಇರೋದು. ನಮಗೆ ಇವತ್ತೇನಾಗುತ್ತೆ ಅಂದರೆ, ಮನೆಯಲ್ಲಿ ಯಾವಾಗ ನೋಡಿದರೂ ಬೈತಾನೇ ಇರ್ತಾರೆ ಅಂತ ಯಾವುದೇ ಮಕ್ಕಳ ಹತ್ರ ಕೇಳಿ, ಸಾಮಾನ್ಯವಾಗಿ. ಇನ್ನು ಕೆಲವೊಮ್ಮೆ ಒಳ್ಳೆ ಮಕ್ಕಳು ಇರ್ತಾರೆ, ಏನು ಎಕ್ಸೆಪ್ಷನ್ಗಳು. ಸಹಜವಾಗಿ ಹೊರಗಡೆ ಬಂದ ತಕ್ಷಣವೇ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಬೈತಿರ್ತಾರೆ ಅಂತ, ಏನು ಕೇಳಿದ್ರೂ ಬೈತಿರ್ತಾರೆ ಅಂತ. ಯಾಕೆ ಹಾಗಾಗುತ್ತೆ ಅಂದರೆ, ಬೈತಾ ಇರುವುದರ ಉದ್ದೇಶವನ್ನು ನಾವು ಹೇಳುವುದಿಲ್ಲ. 2-3 ಸಮಸ್ಯೆ. ಒಂದು, ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅಂತ ಅನ್ನೋದು ನೋಡೋದಿಲ್ಲ. ನಾನು ಅಧಿಕಾರದಲ್ಲಿರೋನು ಬೈಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತೀವಿ. ಸೈಕಾಲಜಿ ಅನ್ನೋದನ್ನು ಯೋಚಿಸಿ ನಾವು ಸಂದರ್ಭವನ್ನು ಗಮನಿಸಿ ಬೈಯುವುದನ್ನು ಇಟ್ಟುಕೊಳ್ಬೇಕು.